ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಜ್ಯದ ಎಲ್ಲ ಬಹುಮಹಡಿ ಮತ್ತು ಎತ್ತರದ ಕಟ್ಟಡಗಳಿಗೆ ಸೆಸ್ %1 ಸೆಸ್ ಹಾಕೋಕೆ ಕ್ಯಾಬಿನೆಟ್ ಸಭೆ ನಿರ್ಧಾರ. ಅಗ್ನಿಶಾಮಕ ದಳದ ಕಾಯ್ದೆಯನ್ವಯ ಆಗುವಂತಹ ಕಟ್ಟಡಗಳಿಗೆ 1% ಸೆಸ್ ಹಾಕುವುದಾಗಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ. ನಟ ದರ್ಶನ್ ಬೇಲ್ ಭವಿಷ್ಯದ ಮೇಲೆ ಇನ್ನೂ ತೂಗುಗತ್ತಿ. ಇವತ್ತು ವಾದ ಪ್ರತಿವಾದವನ್ನ ಆಲಿಸಿ ಆದೇಶ ಕಾಯ್ದಿರಿಸಿದ ಸುಪ್ರೀಂ ಕೋರ್ಟ್ 10 ರಿಂದ 15 ದಿನಗಳಲ್ಲಿ ಆದೇಶ ಪ್ರಕಟಿಸುವ ಸಾಧ್ಯತೆ. ಕಬಿನಿ ಉಳಿವಿಗೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿದ ಕೂಗು. ಕಬಿನಿ ಉಳಿಸಿ ಕಾಡು ಬೆಳೆಸಿ ಎಂಬ ಧ್ವನಿ. ಬೈಕ್ ರ್ಯಾಲಿಗೆ ಕರೆ. ಕೇರಳದ ವೈನಾಡು, ಮೈಸೂರು, ಮಡಿಕೇರಿ ಯುವಕರಿಂದ ಕ್ಯಾಂಪೇನ್. ಕೆಜಿಎಫ್ ಸಿನಿಮಾ ಸ್ಫೂರ್ತಿಯಿಂದ ಮನೆ ಬಿಟ್ಟಿದ್ದ ಬಾಲಕ ವಾಪಸ್. 14 ತಿಂಗಳ ನಂತರ ಮರಳಿ ಮನೆಗೆ ಬಂದ ಕಲಬುರಗಿಯ ಶರಣಪ್ಪ. ಮುಂಬೈನಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದವನನ್ನ ಪತ್ತೆ ಹಚ್ಚಿ ಕರೆತಂದ ಅಪ್ಪ. ಉಡುಪಿ ಜಿಲ್ಲೆಯಾದ್ಯಂತ ಭಾರೀ ಗಾಳಿ ಹಿನ್ನೆಲೆಯಲ್ಲಿ ಪ್ರಕ್ಷುಬ್ಧಗೊಂಡ ಕಡಲು. ಮಲ್ಪೆ ಬೀಚ್ಗೆ ಪ್ರವಾಸಿಗರಿಗಿಲ್ಲ ಎಂಟ್ರಿ. ಮೀನುಗಾರರು ಕಡಲಿಗೆ ಇಳಿಯದಂತೆ ಸೂಚನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.